ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿರುವ ಹಲ್ವಾ ಮತ್ತು ನ್ಯಾಚುರಲ್ ಕಲರಿಂದ, ಯಾಕಂದರೆ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿ ಮಾಡಿರುವಂಥದ್ದಲ್ಲ, ಅಷ್ಟೇ ಟೇಸ್ಟ್ ಇದೆ ಮತ್ತು ಮೆಡಿಸಿನ್ ವ್ಯಾಲ್ಯೂ ಇರುವಂಥದ್ದು ಸಹ. ನಮ್ಮ ಮನೆ ಪಕ್ಕ ತುಂಬ ಶಂಖಪುಷ್ಪ ಹೂ ಬಿಡ್ತಾ ಇದೆ. ಸಿಂಗಲ್ ಪೆಟಲ್ಸ್ ಇದೆ, ಡಬಲ್ ಪೆಟಲ್ಸ್ ಇದೆ. ಸೊ ನಾನು ದಿನ ಅದರಲ್ಲಿ ಟೀ ಮಾಡ್ಕೊಂಡು ಕುಡಿತೀನಿ. ಟೀ ಮಾಡುವಾಗ ಅದು ಸ್ವಲ್ಪ ಚಕ್ಕೆ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಕುದಿಸಿ ಕುಡಿತೀನಿ ರೀ. ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡುವ ಇದರಲ್ಲಿ ಅಂತ ಅಂದ್ಕೊಂಡು, ಮೊದಲಿಗೆ ನಾನು ಶಂಖಪುಷ್ಪ ಹೂವನ್ನೆಲ್ಲ ಚಂದ ಮಾಡಿ ವಾಶ್ ಮಾಡಿಕೊಂಡು, ನಂತರದಲ್ಲಿ ಅದರ ತೊಟ್ಟನ್ನೆಲ್ಲ ತಕ್ಕೊಂಡು ಈ ಪೆಟಲ್ಸ್ನ ಬಿಡಿಸ್ಕೊಂಡ್ರೆ ಒಳಗಡೆ ಅಂಥದ್ದಾದರೂ ಇರುವೆ ಎಲ್ಲ ಇದ್ದರೆ ನಮಗೆ ಕಾಣಿಸ್ತದೆ. ಸೊ ಎಲ್ಲ ಪೆಟಲ್ಸನ್ನ ಬಿಡಿಸಿಟ್ಕೊಂಡು ನಂತರದಲ್ಲಿ ಅದನ್ನೆಲ್ಲ ಒಂದು ಗಾಜಿನ ಬಟ್ಲಿಗೆ ಹಾಕಿ ಚೆನ್ನಾಗಿ ಕುದಿಯುವ ನೀರನ್ನು ಅದಕ್ಕೆ ಹಾಕಿ ಒಂದು 10 ನಿಮಿಷ ಮುಚ್ಚಿಡಬೇಕು. ಆಗ ನಮಗೆ ಚಂದ ಕಲರ್ ಬರ್ತದೆ, ನ್ಯಾಚುರಲ್ ಆಗಿರುವಂತಹ ಕಲರು. ನೀವು ನಂಬಲ್ಲ, ಶಾಯಿ ಇಂಕ್ ಬರ್ತದೆ ನೋಡಿ, ಅಷ್ಟು ಕಲರ್ ಬರ್ತದೆ. ಮತ್ತು ನೀವು ಇದನ್ನು ದಿನ ಕುಡಿದ್ರೂ ಒಳ್ಳೆಯದಂತೆ, ಮೆಮೊರಿ ಪವರಿಗಾಗಲಿ ಮತ್ತು ನಿದ್ರೆ ಬರದವರಿಗೆಲ್ಲ ತುಂಬ ಒಳ್ಳೆಯದಂತೆ. ನಮ್ಮಗಳಿಗೆಲ್ಲ ಇನ್ನು ಮೆಮೊರಿ ಪವರ್ ಅಷ್ಟರಲ್ಲೇ, ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ನೋಡಿ 5 ನಿಮಿಷದಲ್ಲಿ ಎಂಥ ಚಂದದ ಕಲರ್ ಬಂದಿದೆ ನೋಡಿ. ಇದನ್ನೊಂದು 10 ನಿಮಿಷ ಬಿಟ್ಟರೆ ಹೂವೆಲ್ಲ ಬಿಳಿ ಆಗ್ತದೆ, ಬ್ಲೂ ಇರೋದು, ಅಷ್ಟು ಕಲರೆಲ್ಲ ಬಿಡ್ತದೆ ನೋಡಿ. ನಾನೀಗ ಇದನ್ನು ಸೋಸ್ಕೋತೀನಿ. ಮತ್ತು ಈ ಹೂವಿನ ನೀರಲ್ಲಿ ರುಚಿ ಏನು ಬದಲಾವಣೆ ಇರೋದಿಲ್ಲ, ಏನು ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ಏನಿರೋದಿಲ್ಲ, ಮಾಮೂಲಿ ನೀರಿದ್ದಂಗೆ ಇರ್ತದೆ ನೋಡಿ. ಈಗ ಸೋಸ್ಕೊಂಡ್ಮೇಲೆ ಚೆನ್ನಾಗಿ ಅದನ್ನು ಹಿಂಡಿ ಅದರ ರಸ ಎಲ್ಲ ತಕ್ಕೊಂಬಿಡ್ಬೇಕು. ಬೇಕು ಅಂದರೆ ಅದರ ಮೇಲೆ ಇನ್ನು ಸ್ವಲ್ಪ ನೀರು ಹಾಕಿ ಸೋಸ್ಕೋಬೋದು. ನಾನಿಲ್ಲಿ ಹಲ್ವಾ ಮಾಡಲಿಕ್ಕೆ ಅರ್ಧ ಬೌಲ್ನಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಕಾರ್ನ್ ಫ್ಲೋರನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನೀಗ ಇಲ್ಲಿ ಸೋಸಿ ಇಟ್ಕೊಂಡಿದ್ದೀನಲ್ಲ, ಈ ನೀರು ತಣ್ಣಗಾಗಿದೆ. ತಣ್ಣಗಾಗಿರೋ ನೀರನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಚಂದ. ಕಾರ್ನ್ ಫ್ಲೋರಿಗೇನು ಗಂಟಾಗೋದಿಲ್ಲ, ಅದು ಹಾಕಿದ ತಕ್ಷಣ ಕಲಡ್ಕೊಳ್ಳುತ್ತೆ. ಮತ್ತು ನಾವು ಹಾಕುವಾಗಲೂ ಅಷ್ಟೇ ತಣ್ಣಗೆ ಮಾಡಿ ಹಾಕಬೇಕು. ಈಗ ನೋಡಿ ಅರ್ಧ ನೀರು ಸಿಕ್ತು ಇದಕ್ಕೆ, ಮತ್ತೆ ಪುನಃ ಅರ್ಧ ನೀರು ಸೇರಿಸಿ 2 ಕಪ್ ನೀರು ಹಾಕ್ಕೋತೀನಿ. ಅರ್ಧ ಕಪ್ಪು ಕಾರ್ನ್ ಫ್ಲೋರಿಗೆ 2 ಕಪ್ ನೀರು ಹಾಕಿ ಇದನ್ನು ಚಂದ ಮಿಕ್ಸ್ ಮಾಡಿ ಎತ್ತಿಟ್ಕೋತೀನಿ. ಈ ಥರ ಒಂದು ಹೊಸ ಕಲರಲ್ಲೆಲ್ಲ ಮಕ್ಕಳಿಗೆ ಮಾಡಿಕೊಟ್ರೆ ಎಲ್ಲ ಖುಷಿ ಪಡ್ತಾರೆ. ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಆವಾಗ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ 1 ಕಪ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. 1 ಕಪ್ಪು ಪ್ಲಸ್ ಒಂದು 2 ಚಮಚ ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೋತೀನಿ. ಯಾಕಂದರೆ ಸ್ವಲ್ಪ ಸಿಹಿ ಬೇಕಲ್ವಾ ಹಲ್ವಾ ಅಂದರೆ, ಸಕ್ಕರೆಯನ್ನು ಪಾಕ ಬರೋದು ಬೇಕಾಗಿಲ್ಲ. ಅದಕ್ಕೆ ಒಂದು 3 ತೊಟ್ಟಿನಷ್ಟು ಲಿಂಬೆ ರಸ ಹಾಕ್ಕೊಂಡಿದ್ದೀನಿ ಸಕ್ಕರೆ ನೀರಿಗೆ. ಇದು ಕುದೀತಾ ಇದ್ದ ಹಾಗೇ ನಾನೀಗ ಆಲ್ರೆಡಿ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಆ ನೀರನ್ನು ಸಕ್ಕರೆ ಪಾಕಕ್ಕೆ ಬೆರೆಸ್ಕೋತೀನಿ. ಎಲ್ಲೂ ಗಂಟ ಆಗದಾಗೆ ನೋಡಿಕೊಂಡು ಹಾಕಿದ ತಕ್ಷಣ ಕೈ ಆಡ್ತಾನೆ ಇರಬೇಕು. ಇದಕ್ಕೆ ಮೇಯ್ನ್ ಅಂದರೆ ಕೈ ಆಡಿಸ್ತಾನೆ ಇರಬೇಕು. ಮತ್ತು ಮಧ್ಯ ಮಧ್ಯ ತುಪ್ಪ ಹಾಕ್ಕೋಬೇಕು. ಇನ್ನು 10-15 ನಿಮಿಷದಲ್ಲಿ ಇದು ಆಗ್ತದೆ. ಹಾಗಂತ ಜೋರು ಉರಿ ಇಡಬಾರ್ದು, ಸಣ್ಣ ಉರಿಯಲ್ಲಿ ದಪ್ಪ ತಲ ಇರುವ ಪಾತ್ರೆನೇ ಇದಕ್ಕೆ ಉಪಯೋಗಿಸ್ಕೋಬೇಕು. ನೋಡಿ ಈಗ ಮಾಡ್ತಾ ಇದ್ದ ಹಾಗೇ ಅದು ಏನಾಗ್ತದೆ ಅಂದರೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಮೇಲ್ಗಡೆ ಕ್ರಿಸ್ಟಲ್ ಬಣ್ಣ ಬರ್ತದೆ. ನಾನು ಒಂದು 2 ಚಮಚ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೆರೆಸ್ಕೋತೀನಿ. ಅದು ತುಪ್ಪ ಎಲ್ಲೂ ಸೈಡಲ್ಲಿ ಇರಬಾರ್ದು. ಈ ಇದಕ್ಕೆ ಸಕ್ಕರೆ ಮತ್ತು ಕಾರ್ನ್ ಫ್ಲೋರ್ ಇದರಲ್ಲೆಲ್ಲ ಮಿಕ್ಸ್ ಆಗಬೇಕು. ಅಂದರೆ ತುಪ್ಪ ಸಪ್ರೇಟಾಗಿ ಇರಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು ಅದನ್ನು. ಮತ್ತು ಇನ್ನೊಂದು 2 ಚಮಚ ತುಪ್ಪ ಹಾಕ್ಕೋತೀನಿ. ಹಾಕಿ ತಿರುಗ್ತಾನೆ ಇರಬೇಕು, ಎಲ್ಲೂ ಕೈ ಬಿಡಬಾರ್ದು, ಅಂದರೆ ತಲ ಎಲ್ಲ ಹಿಡಿಬಾರ್ದು. ಅದಕ್ಕೆ ದಪ್ಪ ತಲ ಪಾತ್ರೆ ತಗೊಂಡ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಸಿಡಿತದೆ, ಅದನ್ನು ನೋಡ್ಕೋಬೇಕು, ಕೈಗೆಲ್ಲ ಹಾರಿದರೆ ಆಮೇಲೆ ಪೊಕ್ಕೆ ಬರ್ತದೆ ನೋಡಿ. ಹೆಂಗೆ ಒಂಥರ ಕ್ರಿಸ್ಟಲ್ ಥರ ಬರ್ತದೆ ನೋಡಿ ಕಲರು, ಅಷ್ಟು ಚೆನ್ನಾಗಿದೆ. ಸೊ ಇನ್ನು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತೀನಿ ಘಮಕ್ಕೆ. ಇದಕ್ಕೆ ಟೇಸ್ಟಿಗೆ ಏನು ಬೇಕಾದರೂ ಡ್ರೈ ಫ್ರೂಟ್ಸ್ ಹಾಕೋಬೋದು, ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ನಿಮ್ಮಲ್ಲಿ ಏನಿದೆಯೋ ಹಾಕೋಬೋದು. ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿರ್ತದೆ. ನಾನು ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಹಾಕಿದರೂ ಆಗ್ತದೆ. ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ತಿರುವಿದರೆ, ಅಂದರೆ ನಮಗೆ ಹಲ್ವ ಎಲ್ಲ ಕಟ್ ಮಾಡಿದಾಗ ಅದರಲ್ಲಿ ನಟ್ಸ್ ಎಲ್ಲ ಇದ್ದರೆ ಅದೊಂಥರ ಚೆನ್ನಾಗಿ ಕಾಣಿಸ್ತದಲ್ವ. ಹಾಗಾಗಿ ನೋಡಿ ಈಗ ಇದು ಪರ್ಫೆಕ್ಟ್ ಪಾಕ ಆಗಿದೆ. ನಾನೊಂದು ತಟ್ಟೆಗೆ ತುಪ್ಪ ಸವರಿ ಅದಕ್ಕೆ ಈ ಹಲ್ವನ ಹಾಕಿ ಇಡ್ತೀನಿ. ಇದೊಂದು 2 ಗಂಟೆ ಟೈಮ್ ಬೇಕು ರೂಮ್ ಟೆಂಪರೇಚರಲ್ಲಿ. ಇದು ತಣ್ಣಗಾದಾಗ ಗಟ್ಟಿಗೆ ಬರ್ತದೆ. ಈಗ ನಮಗೆ ನೋಡುವಾಗ ಸ್ವಲ್ಪ ತೆಳ್ಳಗಿದೆ ನೋಡಿ, ಇದು ತಣ್ಣಗಾದ ಮೇಲೆ ಗಟ್ಟಿಗೆ ಬರ್ತದೆ. ಮತ್ತು ಎಷ್ಟು ಈಸಿಯಾಗಿದೆ ನೋಡಿ. ನಿಮಗೂ ಎಲ್ಲಾದರೂ ಶಂಖಪುಷ್ಪ ಹೂ ಸಿಕ್ಕಿದರೆ ಈ ಥರ ಒಂದು ಸಲ ಟ್ರೈ ಮಾಡಿ. ಹೆಲ್ತಿಯಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನಾವು ಸಾಮಾನ್ಯವಾಗಿ ಹಲ್ವ ಅಂದರೆ ಏನೋ ಆರೆಂಜ್ ಕಲರ್, ರೆಡ್ ಅಥವಾ
ಎಲ್ಲೋ ಈ ಕಲರಲ್ಲೇ ನಾವು ನೋಡ್ತಿರ್ತೀವಲ್ವ. ಇದು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರ್ತದೆ, ಒಂಥರ ಹೊಸ ಥರ ಇರ್ತದೆ ಅಂತ. ನೋಡಿ, ಕಟ್ ಮಾಡುವಾಗಲೂ ಅಷ್ಟೇ, ಇದೇನು ಅಂತ ಕಷ್ಟ ಅನಿಸೋದಿಲ್ಲ. ಈಸಿಯಾಗಿ ನಾವು ಕಟ್ ಮಾಡ್ಕೊಂಡು ತಗೋಬೋದು. ತಣ್ಣಗಾಗಿದೆ, ಈಗ ನಾನು ಕಟ್ ಮಾಡ್ಕೋತೀನಿ. ಈ ಹಲ್ವಾ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಈ ಥರ ಟ್ರೈ ಮಾಡಿದ್ರೆ ಇದ್ರದ್ದು ರಿಸಲ್ಟ್ ಏನು ಬಂತು ಅಂತ ಅಂದ್ಕೊಂಡು ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.